ಜಲಕ 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 ಜಯಮ್ಮ. ಇವನ ವೀಡಿಯೋಸ್ ನೋಡಿದ್ರೆ ನನಗೆ ಇವತ್ತು ಕರಳು ಚಿರುಕು ಅನ್ನತ್ತೆ. ಯಾಕಂದರೆ ಉದಯ್ ಅಂದರೆ ನೀರು ಬಿದ್ದಿರ್ತಾನಲ್ಲ, ಹಿಂಗೆ ಮೇಲೆ ಕೈ ಎತ್ತಿ ಪೂಜಾರ್ ಪೂಜಾರ್ ಪೂಜಾ ಅಂತ ಕರೀತಾನೆ. ಆ ಪೂಜಾರ್ ಯಾರು ಅಂತಂದರೆ ಆರ್ಡ್ ರೈಟ್ ಅಸ್ಟೆಂಟು. ಅವನು ಬಿಜಾಪುರದ ಹುಡುಗ ಪೂಜಾರು. ಸ್ವಿಮ್ಮಿಂಗ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವನಿಗೆ, ಯಾರೋ ಪೂಜಾರಿಗೆ. ಈ ಪ್ರಕೃತಿ ಅನ್ನೋದು ಕೆಲವು ಸಲ ಇಂಟು ಕೊಡ್ತಾ ಹೋಗುತ್ತೆ ಅವ್ರಿಗೆ, ನೀವು ಮಾಡಬೇಡಿ ಅಂತ. ಅನಿಲು ಅವತ್ತು ರೈಲ್ವೆ ಟ್ರ್ಯಾಕ್ ಹತ್ರ ತುಂಬ ಗೋಳಾಡ್ಬಿಡ್ತಾನೆ, ಬೇಡ ಗೋರು ನೀವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದೊಡ್ಡ ಜಗಳ ಮಾಡ್ಬಿಡ್ತಾನೆ ರೈಲ್ವೆ ಟ್ರ್ಯಾಕ್ ಹತ್ರ ಅನಿಲು. ಅಲ್ಲಿ ಅವನಿಗೆ ಪ್ರಕೃತಿ ಹೇಳಿರುತ್ತೆ ನೀನು ಮಾಡಬೇಡ ಅಂತ ಹೇಳಿರುತ್ತೆ, ಬಟ್ ಆದರೂ ಅವ್ನು ಫೋರ್ಸ್ ಮಾಡಿ ಮಾಡ್ತಾನೆ. ನೋಡಿ ಉದಯನೇ ಹೇಳ್ಕೊತಾನೆ ಅವನು. ಉದಯ್ ನಂಗೆ ಪರಿಚಯ ಆಗಿದ್ದು ಕೃಷ್ಣರಾವ್ ಪಾರ್ಕಲ್ಲಿ. ಯಾಕಂದರೆ ನನ್ನ ರೂಮು ಇಲ್ಲಿಂದ ಸ್ವಲ್ಪ ಒಂದು 100 ಮೀಟ್ರು ಇದರಲ್ಲಿ ನನ್ನ ರೂಮ್ ಇದೆ. ನಾನು ಬ್ಯಾಚುಲರು, ಒಂದು 2003 ಆಸುಪಾಸು. ಆಗ ನನಗೆ ಉದಯ್ ಪರಿಚಯ ಆಗ್ತಾನೆ. ಮುತ್ತುರಾಜ್ ಅಂತ ನನ್ನ ಫ್ರೆಂಡ್ ಇರ್ತಾನೆ, ಅವನ ಕಾಮನ್ ಫ್ರೆಂಡು, ಅವನ ಮುಖಾಂತರ ನನಗೆ ಪರಿಚಯ ಆಗುತ್ತೆ. ಉದಯ್ ಅಲ್ಲಿ ಬರಬೇಕಾದ್ರೂ ಕೂಡ ನಿಮಗೆ ಈ ಹೊಸ ಮನೆ ಕಟ್ಟಬೇಕಾದ್ರೆ ಈ ಎಲೆಕ್ಟ್ರಿಕಲ್ಗೆ ಒಂದು ವೈರಿಂಗ್ ಮಾಡ್ತಾರೆ ಗೊತ್ತಾ, ಆ ವೈರಿಂಗ್ ಮಾಡೋಕ್ಕೆ ಮುಂಚೆ ಒಂದು ಪೈಪ್ಗಳಾಗ್ತಾರೆ. ಆ ಒಂದು ಗ್ರೂ ಹೊಡೆದು ಆ ಪೈಪ್ಗಳಾಗ್ತಾ ಇರ್ತಾರೆ. ಮೊದಲು ಮಿಷಿನ್ ಕಟ್ಟಿಗಿದೆ, ಕೈಯಲ್ಲಿ ಹೊಡೆಯೋರು, ಉಳಿ ಸುತ್ತಿಗೆ ತೊಗೊಂಡು ಕೈ ಹೊಡೆಯೋರು, ಆ ಕೆಲಸ ಮಾಡ್ತಾಯಿದ್ರು ಉದಯ್. ಸೊ ಅದು ಮಾಡಿಕೊಂಡು ಜಿಮ್ನಾಸ್ಟಿಕ್ ಅನ್ನೋ ತುಂಬ ಇಷ್ಟ ಉದಯ್ಗೆ. ಆವತ್ತಿಂದ ಇವತ್ತವರೆಗೂ ಜಿಮ್ನಾಸ್ಟಿಕ್ ಅನ್ನೋ ತುಂಬಾ ಇಷ್ಟ. ಜಿಮ್ನಾಸ್ಟಿಕ್ಕು, ಬಾಡಿ ಬೆಳೆಸೋದು, ಅದು ಹುಡುಗನಿಗೆ ಒಂದು ತುಂಬ ಆಸಕ್ತಿ, ಪ್ಯಾಷನ್ ಇತ್ತು. ಸೊ ಹಂಗೆ ಮಾಡ್ತಾ ಏನಾಗುತ್ತೆ, ಒಬ್ಬ ಫೈಟ್ ಮಾಸ್ಟರ್ ಇದ್ದರೆ, ಫೈಟ್ರ್ ಒಬ್ಬರು ಇರ್ತಾರೆ, ಅವರು ಗಿರಿನಗರದಲ್ಲಿ ನಮ್ಮ ಮನೆ. ಅವರು ಒಂದಷ್ಟು ಆಟೋಗಳನ್ನ ಬಾಡಿಗೆ ಕೊಡ್ತಾರೆ. ಯಾವ ಥರ ಅಂತಂದರೆ ಅವ್ರ ಆಟೋ ಮೇಲೆ ಓಂ ಸಾಯಿರಾಮ್ ಅಂತ ಹೆಸರು ಹಾಕಿರ್ತಾರೆ. ಅವರು ಬೆಳಗ್ಗೆ ಹೋದ ತಕ್ಷಣ 100 ರೂಪಾಯಿ ಕೊಡ್ಬೇಕು ಅವ್ರಿಗೆ. ನೀವು ಸಾಯಂಕಾಲವರೆಗೂ ಎಷ್ಟಾನ ಓಡಿಸ್ಕೋ, ಎಷ್ಟಾನ ದುಡ್ಕೋ, ಸಾಯಂಕಾಲ 6 ತೊಗೊಂಡೋಗಿ ಗಾಡಿ ವಾಪಸ್ ಕೊಟ್ಬಿಡಕ್ಕೆ ಅವ್ರಿಗೆ. ನೀವು ಎಷ್ಟಾನ ಹುಡ್ಕೊಂಡು ಅದು ನಿಂದು, ಮತ್ತು ನಾಳೆ ಬರ್ಬೇಕಾದ್ರೆ ಸೇಮ್ 100 ರೂಪಾಯಿ ಕೊಟ್ಬಿಟ್ಟು ತೊಗೊಬೇಕು. ಆ ಥರ ಫಸ್ಟ್ ಆಟೋ ಸ್ಟಾರ್ಟ್ ಮಾಡ್ತಾನೆ ಉದಯ್. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಅವಾಗ ಸ್ವಲ್ಪ ಹೆಂಗಲ್ವಾ ಇವಾಗ ಸ್ವಲ್ಪ ಹೊಟ್ಟೆ ಬೆಳೆಸ್ಕೊಂಡು ನಾನು ಸ್ವಲ್ಪ ಇದ್ರಕ್ಕೋಸ್ಕರ ನನಗೂ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಏನಾದರೂ ಒಂದು ಸ್ವಲ್ಪ ಬಾಡಿ ಕರೆಸ್ಬೇಕು ಅಂತ ಇರ್ಬೋದಾಗ ನನಗೆ ಉದಯ್ ಪರಿಚಯ ಮಾಡಿಕೊಡ್ತಾನೆ. ಸೊ ಕೃಷ್ಣರಾವ್ ಪಾರ್ಕಲ್ಲಿ ಹೋಗ್ತೀವಿ. ಕೃಷ್ಣರಾವ್ ಪಾರ್ಕಲ್ಲಿ ನಾನು ನೋಡಿದಾಗ ನಾನು ಆವಾಗಲೇ ಒಂದು ಸ್ವಲ್ಪ IT-ನಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೆ. ಸೊ ಆವಾಗ ನನಗೆ ಉದಯ್ ಪರಿಚಯ ಆಗಿ ಉದಯ್ ನನಗೆ ಸ್ವಲ್ಪ ಅವ್ನು ಗೊತ್ತಿರೋ ಒಂದು ಕಲೆಗಳನ್ನ, ಜಿಮ್ನಾಸ್ಟಿಕ್ ಕಲೆಗಳನ್ನ ಹೇಳ್ಕೊಂಡು ನನಗೆ ಒಂದು ಎಕ್ಸಸೈಸ್ ಮಾಡೋ ಸ್ಟಾರ್ಟ್ ಮಾಡ್ತೀವಿ ನಾವು. ನಾನು, ಉದಯ್, ಅಪ್ಪು ವೆಂಕಟೇಶು, ಮತ್ತು ಯಾರದು ಇವರು ಬಸವರಾಜ್ ಅವರು, ತಿರುಳಲ್ ಮಂಜು ತಮ್ಮ ಗುರುಮೂರ್ತಿ ಅಂತ ಇದ್ದಾರೆ. ಇವರೆಲ್ಲ ನಾವೆಲ್ಲ ಒಂದೇನಂದರೆ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮಂಜು ಅಂತ ಇನ್ನೊಬ್ಬ ಬರ್ತಾರೆ, ಚಿತಾಸೀನ ಅಂತ ಬಿಟ್ಟು ಅವರು, ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಹಂಗೆ ಸ್ಟಾರ್ಟ್ ಆಗೋದು ನಾವು ಪರಿಚಯ ಸ್ಟಾರ್ಟ್ ಆಗುತ್ತದೆ. ಸೊ ಆಗ ಸ್ಟಾರ್ಟ್ ಆಗಿದ್ದ ಪರಿಚಯ ನಿಧಾನವಾಗಿ ಉದಯ್ಗೆ ಏನಾಗುತ್ತೆ, ನಮ್ಮ ದುನಿಯಾ ವಿಜಯ್ ಅವರು ದುನಿಯಾ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಮತ್ತು ಅವರ ಅಕ್ಕ ಭಾವ ಎಲ್ಲ ಸೇರಿಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ದುನಿಯಾ ಅಂತ ಒಂದು ಸಿನಿಮಾ ಮಾಡಿದಾಗ ಈ ನಮ್ಮ ಇವು ಪ್ರೊಡ್ಯೂಸರ್ ಇದ್ರಲ್ಲ, ದುನಿಯಾ ಪಿಕ್ಚರ್ ಪ್ರೊಡ್ಯೂಸರು ಸಿದ್ದರಾಜು, TP ಸಿದ್ದರಾಜು, ಅವ್ರ ಆಫೀಸ್ ಇಲ್ಲೇ ಯಡಿಯೂರಲ್ಲಿ ಇದ್ದಿದ್ದು. ಅವರು ಅಡ್ವೊಕೇಟ್, ಅವರು ಅಂದರೆ ಆಕ್ಸಿಡೆಂಟೆಲ್ಲ ಕೇಸ್ ಹ್ಯಾಂಡಲ್ ಮಾಡೋ ಅಡ್ವೊಕೇಟು. ಅವ್ರ ಆಫೀಸ್ ಇಲ್ಲೇ ಯಡಿಯೂರಲ್ಲಿ ಇರ್ತಾರೆ. ಅಲ್ಲಿ ಪ್ರತಿದಿನ ಸಾಯಂಕಾಲ ಈ ನಮ್ಮ ಸೂರ್ಯ ಏನಿದ್ದಾರೆ, ದುನಿಯಾ ಸೂರ್ಯವರು ಶೂಟಿಂಗ್ ಮುಗಿಸ್ಕೊಂಡು ಬಂದು ರಿಪೋರ್ಟ್ ವರದಿ ಮಾಡ್ತಾಯಿರ್ತಾರೆ. ಇಷ್ಟು ಶೂಟಿಂಗ್ ಮಾಡಿದ್ವಿ, ಇಷ್ಟು ಇದಾಗಿದೆ, ಇಷ್ಟು ಎಕ್ಸ್ಪೆಂಡಿಚರ್ ಆಯಿತು ಅಂತೇಳಿ ಅವರು ವರದಿ ಒಪ್ಪಿಸ್ತಾರಲ್ಲ, ಆವಾಗ ಅವ್ರಿಗೆ ಪೇಮೆಂಟ್ ಕೊಡ್ತಾರೆ. ಅಂದರೆ ಬೆಳಗ್ಗೆಯಿಂದ ದುಡಿದಿದೆ ಅಂದರೆ ಒಂದು ಪೇಮೆಂಟ್ ಕೊಡ್ತಾರಲ್ಲ, ಪೇಮೆಂಟ್ ಕೊಟ್ಮೇಲೆ ನಮ್ಮ ದುನಿಯಾ ವಿಜಯ್ ಏನು ಮಾಡಿದ್ರು, ಸೊ ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ನಮ್ಮ ಸೂರ್ಯನ ಕರ್ಕೊಂಡ್ಬಿಟ್ಟು ಕಾವೇರಿ ನಗರ ಅವರ ಮನೆ ಇದ್ದಿದ್ದು, ಸೂರ್ಯನ ಮನೆ. ಸೊ ಕಾವೇರಿನಲ್ಲಿ ಬಿಟ್ಬಿಟ್ಟು ಬಂದಾಗ ಈ ಉದಯ್ದೊಂದು ಆಟೋ ಇತ್ತಲ್ಲ, ಸೊ ಉದಯ್ ಆಟೋನ ಕರ್ಕೊಂಡೋಗಿ ನಿಮಗೆ ಅವ್ರ ಮನೆಯಲ್ಲಿ ಬಿಟ್ಬಿಟ್ಟು ಬರೋರು. ಹಂಗಾಗಿ ಆ ಸಿನಿಮಾದಲ್ಲಿ ಒಂದು ಅಸ್ಪಷ್ಟ ಕಾಣೋಂಥ ಒಂದು 2-3 ಕ್ಯಾರೆಕ್ಟರ್ನ, ಅಂದರೆ ಒಂದು 2-3 ಜಾಗದಲ್ಲಿ ಬರ್ತಾರೆ ಬೇರೆ ಕ್ಯಾರೆಕ್ಟರ್ನ, ಉದಯ್ನ ಕ್ಯಾರೆಕ್ಟರ್ ಕೊಡ್ತಾರೆ. ಸೊ ಉದಯ್ ಫಸ್ಟ್ ಪಿಕ್ಚರ್ ದುನಿಯಾದಲ್ಲಿ ನಿಮಗೆ ಸ್ವಲ್ಪ ಕಾಣೋಂಥ ಸಿನಿಮಾ ಅಂದರೆ ದುನಿಯಾ ಫಸ್ಟ್ ಪಿಕ್ಚರ್. ಅಬ್ಬಾ ಪ್ರಭೆ ಬಂಡೆ ಒಡೆನು ತುಂಬಾ ಸ್ಟ್ರಾಂಗ್. ದುನಿಯಾದರೆ ಫಸ್ಟ್ ಪಿಕ್ಚರ್. ಸೊ ನಾವೆಲ್ಲ ಆವಾಗಲೇ ಉದಯ್ಗೆ ನಾವು ಒಂದಷ್ಟು ಜನ ಹುಡುಗರು ಕರ್ಕೊಂಡೋಗಿ ವೆಂಕಟೇಶ್ ಪಾತ್ರೆ, ರಾಹುಲಹಳ್ಳಿ ವೆಂಕಟೇಶ್ ಪಾತ್ರೆದಲ್ಲಿ ನಮ್ಮನ್ನೆಲ್ಲ ತೋರಿಸ್ತಾನೆ ಸಿನಿಮಾ. ಉದಯ್ ಸಿನಿಮಾ ತೋರಿಸ್ತಾನೆ ದುನಿಯಾ ಪಿಕ್ಚರ್ನ. ಅದರಲ್ಲೊಂದು 2-3 ಸೀನಲ್ಲಿ ಉದಯ ಬರ್ತಾನೆ. ಸೊ ಅದು ಬಂದ ಮೇಲೆ ಅವನಿಗೆ ಇನ್ನೂ ಮಹದಾಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ, ಈ ಸಿನಿಮಾದಲ್ಲಿ ಏನೋ ಸಾಧಿಸಬೇಕು ಅಂಥೇಳಿ ಇದು ಮಾಡಿದಾಗ, ಸರ್ ಬೆಳಗ್ಗೆ ನಾನು ಹೇಳ್ತಿರೋದು 2006 ಹೇಳ್ತಾ ಇದ್ದೀನಿ. 2006 ಬೆಳಗ್ಗೆ ಕೊರಿಯೋ ಚಳಿ, ಈ ನವಂಬರ್ ಡಿಸೆಂಬರ್ ನಿಮ್ಗೆ ಗೊತ್ತಿರುತ್ತೆ ಎಂಥ ಚಳಿ ಅಂತ. ಬೆಳಗ್ಗೆ ಒಂದು 4-4:15 ಸ್ಟಾರ್ಟ್ ಮಾಡಿದ್ರೆ ಜಿಮ್ನಾಸ್ಟಿಕ್ಕು, ಮತ್ತು 8:30-8:30ವರೆಗೂ ಅವನು ಈ ಬ್ಯಾಕ್ ವೀಲು, ಏರ್ ವೀಲು, ಏರ್ ಕಟ್ಟಿಂಗು, ಮತ್ತು ಬ್ಯಾಕ್ ಸಮ್ಮರು, ಫ್ರಂಟ್ ಸಮ್ಮರು, ಇವೆಲ್ಲ ಹಂಗೆ ಒಂದು ಏಕವಲ್ಯ ಅಂತಾರೆ ಕಲಿತಾ ಹೋಗ್ತಾನೆ ಅಲ್ಲಿ. ಸೊ ಕಲಿತು ಅದಾದಮೇಲೆ ಅವನು ಫೈಟ್ರ್ ಕಾರ್ಡ್ ತೊಗೊತಾನೆ. ಆ ಫೈಟ್ರ್ ಕಾರ್ಡು ಮಾಡಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅವನಿಗೆ. ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ನಿನ್ನ ಮೇಜರ್ ಕಾಂಟ್ರಿಬ್ಯೂಷನ್ ಹಿಂಗಿದೆ. ನಾನು ಯಾವತ್ತಾದರೂ ತುಂಬ ಮೇಲಕ್ಕೆ ಹೋದಾಗ ಸ್ವಲ್ಪ ತಲೆ ಹತ್ತುತ್ತಲ್ಲ, ಅವತ್ತು ನೀನು ನನಗೆ ಜ್ಞಾಪಿಸ್ಬೇಕಿದ್ರು. ನೀನು ಈ ಕಾರ್ಡನ್ನು ತೋರಿಸಿ ಹೇಳಬೇಕು, ನೀನು ಹಿಂಗಿದ್ದವನು ಮರಿಬೇಡ, ನೀನು ಹತ್ರ ಇಟ್ಕೋ ಇದನ್ನು, ನೀನು ಯಾವ ಥರ 2 ಕಾಪಿ ಕೊಟ್ಟಿರ್ತಾರೆ ಅವರು.
ಸೊ ಆ ಒಂದು ಐಡೆಂಟಿ ಕಾರ್ಡಲ್ಲಿ ಒಂದು ಕಾಪಿನ ಹತ್ರ ಈಗಲೂ ಹಂಗೆ ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ನಾನು. ಸೊ ಹಾಗೆ ಬೆಳೆದ ಹುಡುಗ ಅದಾದ ಮೇಲೆ ನಮ್ಮ ಒಂದು ದುನಿಯಾ ವಿಜಯ್ ಅವರ ಸುಪ್ಪದಿಗೆ ಬರ್ತೀವಿ ನಾವೆಲ್ಲ. ಸೊ ನಾನು ಅಷ್ಟೊತ್ತಿಗೆ ಸ್ವಲ್ಪ ಸಿನಿಮಾದಲ್ಲಿ ತುಂಬ ಆಸಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಗ ನಾನು ಸಿನಿಮಾ ನಮಗೆ ಮತ್ತು ಉದಯ್, ನಮ್ಮ ಅನಿಲು, ಸುಂದರ್ ಪಿ ಗೌಡ, ಸುಂದರ್ ಅಂತ ಹೇಳಿದರೆ ಸುಂದರು, ನಾವೆಲ್ಲ ಏನು ಮಾಡ್ತೀವಿ, ಒಂದು ಗ್ಯಾಂಗ್ ಆಗ್ತೀವಿ ನಾವು. ಸೊ ನಮ್ಮ ಇದೇ ಮನೆಯ ಆ ಲಾಸ್ಟ್ ಈ ಒಳಗಡೆ ಎಂಟ್ರಿ ಒಂದು ರೂಮ್ ಇತ್ತು, ಅಲ್ಲಿ ನಾವು ಒಂದು ಹೆಸರು ಇಡ್ತೀವಿ, ಜಗಲಿ ಕಟ್ಟೆ ಅಂತ ಆ ರೂಮ್ನ ಹೆಸರು. ಜಗಲಿ ಕಟ್ಟೆಯಲ್ಲಿ ಕುತ್ಕೊಂಡು ನಾವು ಈ ಮೂರೇ ವಿಷಯ ಮಾತಾಡ್ತಾ ಇದ್ದು, ಯಾವಾಗ ಬಂದರೂ ಮೂರೇ ವಿಷಯ, ಸಿನಿಮಾ ಸಿನಿಮಾ ಸಿನಿಮಾ. ಅದು ಬಿಟ್ಟು ನಾವು ಏನೂ ಮಾತಾಡ್ತಾ ಇರಲಿಲ್ಲ. ಒಂದು ಕಥೆಗಳು ಮಾಡ್ಕೊಳೋದು, ಆ ಕಥೆಗಳು ಹೆಂಗೆ ಸ್ಕ್ರಿಪ್ಟ್ ಮಾಡ್ಬೋದು, ಅದನ್ನು ಹೆಂಗೆ ನೀವು ಏನು ಸ್ಕ್ರೀನ್ ಪ್ಲೇ ಮಾಡ್ಬೋದು, ಅದನ್ನು ಹೇಗೆ ನಾವು ಪ್ರೊಜೆಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು. ಸೊ ಡಿಸ್ಕಷನ್ ಮಾಡಬೇಕಾದ್ರೆ ಈ ನಮ್ಮ ದುನಿಯಾ ವಿಜಯ್ ಇದಾರಲ್ಲ, ದುನಿಯಾ ವಿಜಯ್ ಅವರು ತುಂಬ ಪೀಕು ಅವ್ರದ್ದು, ಅದನ್ನು ಹೇಳ್ತಾ ಇರೋದು ಅವ್ರದ್ದು ದೊಡ್ಡ ಪೀಕ್ ಸಿನಿಮಾ ಫೀಲ್ಡ್ ಅದು, ಅಂದರೆ ಟೈಮ್ ಅದು. ಆವಾಗ ಅವ್ರಿಗೆ ಈ ಭೋಗೇಂದ್ರ ಮತ್ತು ಇನ್ನೊಬ್ರು ಯಾರು ಜಯಣ್ಣ ಕಂಬೈಸ್ನವರು ಅವರಿಬ್ಬರು ಒಂದು ಸಿನಿಮಾ ಮಾಡಬೇಕು, ವೈಲ್ ಅಂತ ತಮಿಳಲ್ಲಿ ಒಂದು ಸಿನಿಮಾ ಬಂದಿರುತ್ತೆ, ವೈಲ್ ತುಂಬ ಶಂಕರ್ ಅವರು ಪ್ರೊಡಕ್ಷನ್ ಸಿನಿಮಾ ಅದು. ಆ ಸಿನಿಮಾನ ಕನ್ನಡದಲ್ಲಿ ರಂಗಾಯಣ ರಘುವನ್ನ ಮತ್ತು ದುನಿಯಾ ವಿಜಯ್ ಅವ್ರನ್ನ ಇಬ್ಬರನ್ನ ಹಾಕಿ ಭರತ್ ಮತ್ತು ಪಶುಪತಿ ಅಂತ ಅದ್ರ ಕ್ಯಾರೆಕ್ಟ್ ಮಾಡಿರ್ತಾರೆ ಇಬ್ಬರು. ಅದರಲ್ಲಿ ಪಶುಪತಿ ಕ್ಯಾರೆಕ್ಟರ್ನ ರಂಗಾಯಣ ರಘು ಅವ್ರು ಕೊಟ್ಟು, ಭರತ್ ಕ್ಯಾರೆಕ್ಟರ್ನ ವಿಜಯ್ ಅವ್ರು ಕೊಟ್ಟು ಆ ಸಿನಿಮಾನ ಡಬ್ ಮಾಡಬೇಕಂತ ಹೇಳ್ಬಿಟ್ಟು ಅವ್ರ ಮನೇಲಿ ಕುತ್ಕೊಂಡು, ಅದಕ್ಕೆಲ್ಲ ನಾನು ಸಾಕ್ಷಿ ಇದ್ದೀನಿ, ಅವ್ರ ಮನೇಲಿ ಕುತ್ಕೊಂಡು ಆ ಸಿನಿಮಾನ ನಾವು ವಾಚ್ ಮಾಡ್ತಾ ಇರ್ತೀವಿ. ಅದೆಲ್ಲ ಸಿನಿಮಾ ಮುಗಿತೆ, ಓಕೆ ಬಸ್ ಮಾಡೋಣ ಬಾಸ್ ಅಂತೇಳ್ಬಿಟ್ಟು ಜಯಣ್ಣನೂ ಹೇಳ್ತಾರೆ, ಇವರು ದುನಿಯಾ ಒಪ್ಕೊಂತಾರೆ. ಅಲ್ಲಿ ಒಂದು ಚೂರು ಅವ್ರಿಗೆ ಪೇಮೆಂಟ್ ವಿಷಯದಲ್ಲಿ ಕ್ಲಾಶ್ ಆಗುತ್ತೆ ಅಲ್ಲಿ ಜಯಣ್ಣ ಭೋಗೇಂದ್ರಂಗೂ ದುನಿಯಾ ವಿಜಯ್ ಅವ್ರಿಗೆ. ಯಾಕಂದರೆ ಅದಕ್ಕೆ ಮುಂಚೆ ಅವರು ಗಜೇಂದ್ರ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿರ್ತಾರೆ ಅವರು. ಅದು ತದನಂತರ ಅದನ್ನು ಗಜ ಅಂದ್ಬಿಟ್ಟು ಗಜಕೇಸರಿ ಅಂದ್ಬಿಟ್ಟು ಯಶ್ವರು ಮಾಡ್ತಾರೆ, ಸೇಮ್ ಕಥೆನೇ ಗಜಕೇಸರಿ. ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಅದ್ರಿಗೆ ಡೈರೆಕ್ಟ್ ಮಾಡ್ತಾರೆ ಸಿನಿಮಾನ. ಆ ಸಿನಿಮಾನ ನಮ್ಮ ದುನಿಯಾ ವಿಜಯ್ ಅವರಿಗೆ ಗಜೇಂದ್ರ ಅನ್ನೋ ಹೆಸರಲ್ಲಿ ಟೈಟ್ಲ್ ಕೊಟ್ಟು ಆ ಸಿನಿಮಾನ ಮಾಡಬೇಕಂತ ಕತೆ ಕಂಪ್ಲೀಟು, ಏನಿದೆ ಸೇಮ್ ಕಥೆನೇ ಕಂಪ್ಲೀಟ್ನ ಅಲ್ಲಿ ಎಕ್ಸ್ಪ್ಲೈನ್ ಅದಕ್ಕೆ ಸಿದ್ಧತೆ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ವೈಲ್ನೂ ಸಹ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಅವರು ಬ್ಯಾಕ್ ಟು ಬ್ಯಾಕ್ ಅವ್ರು 3 ಸಿನಿಮಾನ ದುನಿಯಾ ವಿಜಯ್ ಅವ್ರು ಮಾಡ್ಬೇಕಂತೇಳ್ಬಿಟ್ಟು ಅವರು ಡಿಸೈಡ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಈ ಪೇಮೆಂಟ್ ವಿಷಯದಲ್ಲಿ ದುನಿಯಾ ವಿಜಯ್ ಅವ್ರಿಗೆ ಏನು ಮಾರ್ಕೆಟಲ್ಲಿ ಪೇಮೆಂಟ್ ಇತ್ತಲ್ಲ, ಅದಕ್ಕಿಂತ ಅವ್ರು ಆಲ್ಮೋಸ್ಟ್ ಒಂದು 30-40% ಕಮ್ಮಿಗೆ ಕೋಟ್ ಮಾಡ್ತಾರೆ. ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಅಷ್ಟು ಕೊಡೋಕ್ಕಾಗಲ್ಲ, ಸೊ ನೀನು ತಗೋ ವಿಜಯಣ್ಣ, ನೀನು ಇದು ಮಾಡೋ ನೀನು ಅಂತ ಹೇಳಿದಾಗ ಅಲ್ಲೇನಾಗುತ್ತೆ, ಸ್ವಲ್ಪ ಅವರಿಬ್ಬರಿಗೂ ಕ್ಲಾಶ್ ಆಗಿ ಆವಾಗ ವಿಜಯ್ ಅವರು ಒಂದು ಛಲ ಬರುತ್ತೆ, ಇಲ್ಲ ನಾನೇ ಒಂದು ಸಿನಿಮಾ ಮಾಡೋಣ, ಇವರೆಲ್ಲ ಯಾಕೆ ಇಷ್ಟು ಕಮ್ಮಿ ಕೇಳ್ತಾ ಇದ್ದಾರೆ, ಯಾಕಂದರೆ ಈಗ ನಾನು ಇಲ್ಲಿ ಕಮ್ಮಿ ತೊಗೊಂಡ್ರೆ ನೆಕ್ಸ್ಟ್ ಬರೋ ಪ್ರೊಡ್ಯೂಸರ್ಲ್ಲ ಅದೇ ಕೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಡಿಸೈಡ್ ಆದಾಗ ಅಲ್ಲಿ ಶುರುವಾದದ್ದೇ ಜೈಮನ್ ಮಗ ಸಿನಿಮಾ. ಸರಿನಾ? ಈ ಜೈಮನ್ ಮಗ ಸಿನಿಮಾ ಎಗೈನ್ ಇನ್ಸ್ಪಿರೇಷನು ಕಾಂಚನ ಸಿನಿಮಾ. ಯಾಕೆಂದರೆ ಕಾಂಚನ ಸಿನಿಮಾದಲ್ಲಿ ಆ ಒಂದು ಲೇಡಿ ಗೆಟಪ್ನಲ್ಲಿ ಲಾಸ್ಟಲ್ಲಿ ನಮಗೆ ಈ ರಾಘವ್ ಲಾರೆನ್ಸ್ ಇದೆಯಲ್ಲ, ಆ ಕ್ಯಾರೆಕ್ಟ್ ಮಾಡಿದ್ರೆ ಅದೇ ಒಂದು ಶೇಡ್ನ ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕಥೆನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಚಿಂತನು, ವಿಕಾಸ್ ಅವರು, ನಮ್ಮ ಯೋಗರಾಜ್ ಭಟ್ ಅವರ ಶಿಷ್ಯ ಏನು ವಿಕಾಸ್ ಇದ್ದಾರೆ ಅವರು, ಚಿಂತನ್ ಅವರು, ಸೊ ಇವರೆಲ್ಲ ಸೇರ್ಕೊಂಡು ಕಥೆನ ಫಾರ್ಮೇಟ್ ಮಾಡಿ ನಾನು ಮತ್ತು ಸುಂದರ್ ಪಿ ಗೌಡನ ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಜಾಯ್ನ್ ಆಗ್ತೀವಿ. ನಾವಿಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗ್ತೀವಿ. ಅನಿಲ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಅಂತ, ಅಂದರೆ ಅದನ್ನು ಕಂಪ್ಲೀಟ್ ಇನ್ಚಾರ್ಜ್ ನೋಡ್ಕೊಳಕ್ಕೆ ಅಲ್ಲಿ ಬ್ಯಾಕ್ ಎಂಡಲ್ಲಿ ಇದು ಮಾಡ್ತಾರೆ. ಮತ್ತು ವಿಜಯ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡಬೇಕಂತೇಳ್ಬಿಟ್ಟು ಡಿಸೈಡ್ ಆಗಿ ನನ್ನ ಸುಂದರ್ನ ಗೌಡ ಆ್ಯಂಡ್ ಗೌಡ ಪ್ರೊಡಕ್ಷನ್ಸ್ ಅಂದ್ಬಿಟ್ಟು ಅಂದರೆ ಇದಂತೇಳ್ಬಿಟ್ಟು ನಮ್ಮ ಮೇಲೆ ಹೆಸರು ಹಾಕಿ ಸ್ಟಾರ್ಟ್ ಮಾಡ್ತೀವಿ ನಾವು ಸಿನಿಮಾ. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಜೈಮನ್ ಮಗ ಸಿನಿಮಾ ಇದೆಯಲ್ಲ, ಆ ಜೈಮನ್ ಸಿನಿಮಾಗೆ ಮೇಯ್ನ್ ವಿಲನ್ ಅಂತ ಸೆಲೆಕ್ಟ್ ಆಗಿದ್ದು ರವಿಶಂಕರ್ ಅವರು, ನಮ್ಮ ಸಾಯಿ ಕುಮಾರ್ ತಮ್ಮ ಇದ್ದಾರಲ್ಲ ರವಿಶಂಕರ್ ಅವ್ರನ್ನ ಮೇಯ್ನ್ ವಿಲನ್ ಕ್ಯಾರೆಕ್ಟ್ರಾಗಿ ಸೆಲೆಕ್ಟ್ ಮಾಡ್ತಾರೆ. ಬಟ್ ಹೇಗೇನು ಅಲ್ಲೇನಾಗುತ್ತೆ, ಇದು ಓಮ್ ಪ್ರೊಡಕ್ಷನ್ನು, ವಿಜಯ್ ಅವ್ರದ್ದು ಓಮ್ ಪ್ರೊಡಕ್ಷನ್ನು, ಪ್ಲಸ್ ಎರಡನೇದಾಗಿ ಏನಂತಂದರೆ ತುಂಬ ಹೈಪ್ ಆಗ್ತಕ್ಕಂಥ ಸಿನಿಮಾ. ಹಾಗಾಗಿ ಇವರು ರವಿಶಂಕರ್ ಅವ್ರನ್ನ ವಿಲನ್ ಮಾಡಿದಾಗ ರವಿಶಂಕರ್ ಅವರು ಆಗಿನ ಕಾಲಕ್ಕೆ 2 ಲಕ್ಷ ರೂಪಾಯಿ ಪರ್ ಡೇ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆವಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೇಗೇನು ಬಿಟ್ಟೋಗುತ್ತೆ, ರವಿಶಂಕರ್ ಅವ್ರನ್ನ ಕ್ಯಾರೆಕ್ಟರ್ ನೋಟ್ ಮಾಡ್ತಾರೆ. ಅಷ್ಟರೊಳಗಡೆ ಈ ನಮ್ಮ ಉದಯ್ ಏನಿದ್ದಾನೆ ಆಲ್ಮೋಸ್ಟು ದುನಿಯಾ ವಿಜಯ್ ಅವರ ಮನೆ ಮಗನ ಥರ ಕೆಲಸ ಮಾಡ್ತಾ ಇರ್ತಾನೆ. ಅವನು ಯಾವುದೇ ಒಂದು ಡಿಗ್ನಿಟಿ ಆಫ್ ಲೇಬರ್ ಇರಲ್ಲ, ಅವರ ಮಕ್ಕಳಿಗೆ ಕರ್ಕೊಂಡೋಗೋದೆಂದು ಅವ್ರಿಗೆ ಏನು ಬೇಕು ಕೊಡಿಸೋದೆಂದು ಅವ್ರ ಪ್ರತಿ ಮನೆ ಕೆಲಸನೂ ಅವ್ನ ಮಗನ ಥರ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ನಾವೆಲ್ಲ ಮಾತಾಡಿಕೊಂಡು ಯಾಕೆ ಒಂದು ಉದಯ್ಗೆ ಒಂದು ಚಾನ್ಸ್ ಕೊಡಬಾರ್ದು, ಯಾಕಂದರೆ ಉದಯ್ ಇಷ್ಟು ದುಡಿತಾ ಇದ್ದಾನೆ ಮತ್ತು ಅವ್ನ ಪರ್ಸ್ನಲ್ಟಿ ಹೆಂಗಿದ್ದಾನೆ. ನಾವೊಂದ್ಸಲ ನಾನು ಸುಂದರು ಮತ್ತು ಅನಿಲ್ ಎಲ್ಲ ಒಂದ್ಸಲ ಹಿಂಗೆ ಅವರು ಕದಿರಳ್ಳಿ ಆಫೀಸಲ್ಲಿ ಮಾತಾಡ್ಬೇಕಾದ್ರೆ ಉದಯ್ ನೋಡೋದಕ್ಕೆ ಆಗ ಸ್ವಲ್ಪ ದಪ್ಪ ಆಗಿರ್ತಾನೆ ಉದಯ್. ನಮ್ಮ ಹಳೆಯ ಸಿನಿಮಾಗಳಲ್ಲಿ ಸುದರ್ಶನ್ ಬರೋರಲ್ಲ ವಿಲನ್ನು, ಆ ಒಂದು ಲುಕ್ಕು ಕಾಣ್ತಾ ಇದೆ ಅವನಿಗೆ.
ಒಂದು ಸ್ವಲ್ಪ ಕೂದಲು ಬಿಡಿಸಿ ಆ ಗೆಟಪ್ನೆಲ್ಲ ಚೇಂಜ್ ಮಾಡಿದ್ರೆ ಅವನಿಗೊಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಮಾಡಿದ್ರೆ ನಮ್ಮ ಸುದರ್ಶನ್ ಥರ ಇರ್ತಾನೆ ಅಂತೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿ ಆವಾಗ ನಮ್ಮ ವಿಜಯವರು ಹೇಳಿದಾಗ ವಿಜಯವರು ಇಲ್ಲ ನಾನು ಹೇಳ್ತೀನಿ ರೀ ಅವ್ರು ಯಾವುದೂ ಬೇಗ ಹೇಳಲ್ಲ ಅವ್ರು ಹೆಂಗಂತಂದರೆ ಒಂದು ಬೀಜ ಹಾಕಿದ್ರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮೊಳಕೆ ಹಿಡಿದು ಅವ್ರು ತುಂಬ ಅಳದು ತೂಗಿ ಯೋಚನೆ ಮಾಡಿ ಎಲ್ಲ ಇದು ಮಾಡಿ ಅವ್ರು ಬರೋದು. ಆಗ ಫೈನಲಿ ಇನ್ನು ಸ್ವಲ್ಪ ದಿನ ಸಿನಿಮಾ ಅನೌನ್ಸ್ ಆಗೋ ಟೈಮ್ಗೆ ಎಸ್ ಉದಯ್ ಈಸ್ ಅವ್ರ ಸಿನಿಮಾದ ಮೇನ್ ವಿಲನ್ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಡೆ ನನಗೆ ದುನಿಯಾ ವಿಜಯವ್ರಿಗೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ ಒಂದು ಪ್ರೊಡಕ್ಷನ್ ಇದರಲ್ಲಿ. ಸೊ ಹಾಗಾಗಿ ನಾನು ಅಲ್ಲಿನ ನನಗೆ ಕೆಲವೊಂದು ಅಹಿತಕರ ಘಟನೆಗಳು ನಡೆದು ನನ್ನನ್ನು ಗೌರವದಿಂದ ಕಾಣೋದಿಲ್ಲ ವಿಜಯವರು. ಸೊ ನನ್ನ ಸ್ವಾಭಿಮಾನಕ್ಕೆ ಯಾವಾಗ ಧಕ್ಕೆ ಬರುತ್ತೋ ನಾನು ಅಲ್ಲಿಂದ ಎದ್ದಾಚೆ ಬರ್ತೀನಿ. ಅಲ್ಲಿವರೆಗೂ ಸುಂದರು ಒಂದು ಹೆಜ್ಜೆ ಈ ಕಡೆ ಇನ್ನೊಂದು ಹೆಜ್ಜೆ ಅವ್ನು ಪರ್ಸ್ನಲ್ ಬಿಸ್ನೆಸ್ಸಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ನಾನು ಆಲ್ಮೋಸ್ಟು ಇಲ್ಲಿ ನಾನು ಹೆಜ್ಜೆ ಇಟ್ಟಿರ್ತೀನಿ, ಹೆಜ್ಜೆ ಮುಂದುವರಿಬೇಕಂತ ಡಿಸೈಡ್ ಮಾಡಿರ್ತೀನಿ. ಸುಂದರು ಒಂದು ಕಡೆ ಅವ್ನು ಬಿಸ್ನೆಸ್ ನೋಡ್ತಾ ಇರ್ತಾರೆ, ಇನ್ನೊಂದು ಕಡೆ ಈ ಒಂದು ಏನು ಸಿನಿಮಾದು ಒಂದು ಹೆಜ್ಜೆ ಇಲ್ಲಿ ಹೋಗ್ತಾ ಇರ್ತಾರೆ. ನಾನು ಆಚೆ ಬಂದಮೇಲೆ ಸುಂದರ್ ಕಂಪ್ಲೀಟಾಗಿ ಇಲ್ಲಿ ಆಕ್ರಮಿಸ್ಕೊಂಡು ಅವರು ಟೇಕ್ ಓವರ್ ಮಾಡ್ತಾರೆ ಅವರು. ಬಟ್ ಅದಾದಮೇಲೆ ನಾನು ತುಂಬ ಬೇಜಾರಾಗುತ್ತೆ. ನಾನು ಏನು ಮಾಡ್ತೀನಿ, ನಾನು ಅಬ್ರಾಡ್ ಹೊರಟೋಗ್ತೀನಿ ಟ್ರಾವೆಲ್. ಸೊ ಉದಯ್ಗೆ ಮೇನ್ ಕ್ಯಾರೆಕ್ಟರ್ ಸಿಗುತ್ತೆ, ಸಂತೋಷ ಆಗುತ್ತೆ. ಸೊ ಮೇನ್ ಕ್ಯಾರೆಕ್ಟರ್ ಸೇರಿಕೊಂಡು ಉದಯ್ ಆ ಸಿನಿಮಾದಲ್ಲಿ ಮಾಡ್ತಾನೆ. ಅವನ ಉದಯನ ಹೆಂಗೆ ಬೂಸ್ಟ್ ಮಾಡ್ತೀವಿ ಅಂತಂದರೆ ನಮ್ಮ ಪ್ರಕಾಶ್ ಅಂತ ಇದ್ದಾನೆ ಇಲ್ಲಿ ಸೀರಿಯಲ್ ಆರ್ಟಿಸ್ಟ್. ಆವಾಗಲೇ ಒಂದು ಪೀಕಲ್ಲಿದ್ದ ಸೀರಿಯಲ್ ಇಲ್ಲ, ಈಗ ಸಿನಿಮಾ ಸೀರಿಯಲ್ ಬಿಟ್ಬಿಟ್ಟಿದ್ದಾನೆ. ಆ ಪ್ರಕಾಶ್ನ ಕರೆದು ಇದೇ ನಮ್ಮ ಜಗ್ಲಿಕಟ್ಟೆ ರೂಮಲ್ಲಿ ಸುದರ್ಶನದ ಹಳೆಯ ಸಿನಿಮಾಗಳು ಹಾಕಿ ನೀನು ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕು, ನೀನು ಕಣ್ಣು ಹಿಂಗಿರಬೇಕು, ನೀನು ಬರೋ ಸ್ಟೈಲ್ ಇರಬೇಕು ಅಂತ ಅವನ್ನ ನಾವು ಏನು ಮಾಡ್ತೀವಿ, ಅವನು ಬೂಮ್ ಅಪ್ ಮಾಡ್ತೀವಿ, ಟ್ರೈನಪ್ ಮಾಡ್ತೀರಾ? ತುಂಬ ಟ್ರೈನಪ್ ಮಾಡ್ತೀವಿ. ಟ್ರೈನಪ್ ಮಾಡಿ ತಕ್ಕಂಗೆ ಅವನು ಅದನ್ನು ಯೂಸ್ ಮಾಡ್ಕೊತಾನೆ. ಇವತ್ತಿಗೂ ನೋಡಿ ಆ ಜಯಮನ್ ಮಗದ ಸಿನಿಮಾದಲ್ಲಿ ವಾಯ್ಸ್ ಏನಿದೆ ಅದು ಉದಯ್ ವಾಯ್ಸ್ ಅಲ್ಲ, ಅದನ್ನು ಬೇರೆ ಸುದರ್ಶನ್ ಅಂತ ಯಾರೋ ಒಬ್ಬ ಕಂಠದಾನ ಕಲಾವಿದ ಸುದರ್ಶನ್ ಅವರೇನೋ ಕೊಟ್ಟಿರೋದಕ್ಕ ಅದನ್ನು. ಸೊ ಉದಯ್ದು ಯಾಕಂದ್ರೆ ಉದಯ್ದು ವಾಯ್ಸು ಅದರಲ್ಲಿ ನಿಮಗೆ ಅವನು ಅದು ಮ್ಯಾಚ್ ಬರೋಕ್ಕಾಗಲಿಲ್ಲ. ಉದಯ್ದು ವಾಯ್ಸ್ ಇದೆಯಲ್ಲ ಆ ಗಡ್ಸ್ ಬರಲಿಲ್ಲ ಅದಕ್ಕೆ. ಸೊ ಹಾಗಾಗಿ ಅದೇನು ಮಾಡ್ತಾರೆ, ಆ ಸಿನಿಮಾಗೆ ಅವರು ವಾಯ್ಸ್ ಕೊಡ್ತಾರೆ. ಬಟ್ ಆ ಸಿನಿಮಾ ಕ್ಲಿಕ್ ಆಗುತ್ತೆ, ಸಿನಿಮಾ ಕ್ಲಿಕ್ ಆಗಿ ಒಳ್ಳೆ ಯಶಸ್ಸು ಬರುತ್ತೆ. ಉದಯ್ಗೆ ಮೇಯ್ನಾಗಿ ತುಂಬ ಯಶಸ್ಸು ಬರುತ್ತೆ ಸರ್, ಸಿನಿಮಾ ಯಶಸ್ಸು ಬರುತ್ತೆ. ಅದಾದಮೇಲೆ ಉದಯ್ ಯಾವತ್ತೂ ಹಿಂತಿರುಗಿ ನೋಡೋದಿಲ್ಲ. ಅವನು ಪ್ರತಿದಿನ ನಾನು ಅಬ್ರಾಡ್ಲಿರ್ತೀನಿ, ಪ್ರತಿದಿನ ಹೆಂಗಂದರೆ ನನಗೆ ನನ್ನ ಟೈಮ್ ಕರೆಕ್ಟಾಗಲ್ಲ 5 ಗಂಟೆಗೆ ಉದಯ್ ಒಂದು ಫೋನ್ ಹೊಡಿಯೋನು. ಯಾಕಂದ್ರೆ 5 ಗಂಟೆ ಅಂದರೆ ನೀವು ಇಲ್ಲಿ 4:30 9:00 ಬೇಡ ರಾತ್ರಿ. ಸೊ ಒಂದು ಮಿಸ್ ಕಾಲ್ ಕೊಡ್ತಾನೆ, ನನ್ನ ಲೈಕಾ ಮೊಬೈಲ್ ಇರುತ್ತೆ, ನಾನು ಮೊಬೈಲ್ ಫೋನ್ ಮಾಡೋ ಪ್ರತಿದಿನ ಅಪ್ಡೇಟ್ ಕೊಡ್ತಾನೆ. ಗುರು ನಾನು ಹಿಂಗೆ ಮಾಡಿದೆ ಗುರು, ಈ ಥರ ಮಾಡಿದೆ ಗುರು, ಹಿಂಗಾಯ್ತು ಗುರು, ನಾನು ಪ್ರತಿ ಸಲ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಕೆಲವೊಂದಲ್ಲಿ ಅಹಿತಕರ ಘಟನೆಗಳು ಹೇಳ್ತಾ ಇರ್ತಾನೆ, ಇಲ್ಲ ಉದಯ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾನೆ ಇರ್ತೀವಿ. ಸೊ ಹಾಗಾಗಬೇಕಾದ್ರೆ ಇವನು ಜಕ್ಕಣ್ಣ ಅಂತ ಒಂದು ತೆಲುಗು ಸಿನಿಮಾಗೆ ತೆಲುಗು ಇಂಡಸ್ಟ್ರಿಗೆ ಹೋಗ್ತಾನೆ. ಅಲ್ಲಿ ಸಿನಿಮಾನು ಮುಗಿಸ್ಕೊಂಬರ್ತಾನೆ. ಅಲ್ಲಿನೂ ತುಂಬ ಅವನಿಗೆ ಒಳ್ಳೆ ಹೈಪ್ ಸಿಗುತ್ತೆ. ಅದಾದಮೇಲೆ ಇವ್ರದ್ದು ನಮ್ಮ ಚಿರಂಜೀವಿ ಅವ್ರದ್ದು ಇನ್ನೊಂದು ಯಾವುದೋ ಒಂದು 150ನೇ ಸಿನಿಮಾ ಒಂದು ಬರ್ತಾ ಇರುತ್ತೆ. ಆ ಸಿನಿಮಾದಲ್ಲೂ ಅವ್ನು ಬುಕ್ ಆಗ್ತಾನೆ. ಜೊತೆಲಿ ತಮಿಳ್ನಾಡಲ್ಲಿ ವಿಜಯ್ ಜೊತೆ ಒಂದು ಸಿನಿಮಾನು ಬುಕ್ ಆಗ್ತಾನೆ. ಅಲ್ಲಿ ಒಳ್ಳೆ ಪೇಮೆಂಟ್ ಮಾತಾಡಿರ್ತಾರೆ ಅವನಿಗೆ. ಸೊ ಈ ಟೈಮಲ್ಲಿ ನಾನು 2014 ಇರಬೇಕು, ನಾನು ವಾಪಸ್ ಬಂದಿರ್ತೀನಿ. ಅಂದರೆ ಒಂದು ಲೀವ್ ಮೇಲೆ ನಾನು ವಾಪಸ್ ಬಂದಿರ್ತೀನಿ. ಅದೊಂದು ನವಂಬರ್ 16-17 ತಾರೀಕು ಇರಬೇಕು. ಸೊ ನಾನು ಬರೋದಕ್ಕೆ ಕಾಯ್ತಾ ಇರ್ತಾರೆ ಇವರು ಚಾತಕ ಪಕ್ಷಿಗಳಿಗೆ, ಯಾರು ಅನಿಲು, ಸುಂದರ್, ಉದಯ್ ಬಂದಿರ್ತಾರೆ. ಸೊ ನಾನು ಮನೆಗೆ ಬಂದು ಒಂದು ನೈಟ್ ಬಂದಿರ್ತೀನಿ, ರೈಟ್ 3 ಗಂಟೆಗೆ ಬೆಳಗ್ಗೆ ಬಂದಿರ್ತೀನಿ. ನಾನು ಬೆಳಗ್ಗೆ 7 ಗಂಟೆಗೆ ಬಂದು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬಾ ಅಂತೇಳ್ಬಿಟ್ಟು ಸುಂದರ್ದೊಂದು ಬ್ಲಾಕ್ ಕಲರ್ ಇನೋವಾ ಕಾರ್ ಇರ್ತಾರೆ. ಆ ಕಾರಲ್ಲಿ ಕುಣಿಸ್ಕೊಂಡು ನಮ್ಮನ್ನು ರಾಜೇಶ್ವರ ನಗರದ ಒಂದು ಅಪಾರ್ಟ್ಮೆಂಟ್ ಕರ್ಕೊಂಡೋಗ್ತಾರೆ. ಅಲ್ಲಿ ಕರ್ಕೊಂಡೋಗೇ ಗೊತ್ತಾಗಿದೆ ನನಗೆ ಈ ಮಾಸ್ತಿಗಿಡಿ ಒಂದು ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇರ್ತಲ್ಲಿ. ನಮ್ಮ ನಾಗಶೇಖರ್ ಇದ್ದಾರಲ್ಲ, ಅವರ ಟೀಮೆಲ್ಲ ಅಲ್ಲಿ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇರುತ್ತೆ. ಸೊ ಅಲ್ಲಿ ನನಗೆ ಕಥೆನೇ ಹೇಳಿಸ್ತಾರೆ ಅವರು, ಈ ಕತೆ ಹಿಂಗೆ ಅಂತ ಹೇಳಿದಾಗ ನನಗೆ ಕೇಳಿದ ಕತೆ ಹೇಳಿಸ್ತಾರೆ. ಕತೆ ಹೇಳಿದಾಗ ನನಗೆ ಮತ್ತು ಇವರು ಸುಂದರು ಮತ್ತು ಉದಯ್ ಮತ್ತು ಇವ್ರದ್ದು ಅನಿಲ್ದು ಸ್ವಲ್ಪ ಸಿಗರೆಟ್ಸ್ ಅಭ್ಯಾಸ ಇರುತ್ತೆ. ಆಚೆ ಕರ್ಕೊಂಬಂದ್ಬಿಟ್ಟು ಒಂದು ಕಾಂಟಿಮೆಂಟ್ ಅಂತ ನಾನು ಕೇಳ್ತೆ, ಹೆಂಗಿದೆ ಕತೆ ಅಂತ ಕೇಳ್ತಾರೆ. ನಾನು ಈ ಕತೆ ಚೆನ್ನಾಗಿದೆ ಮಾಡ್ಬೋದು ಅಂತಂದರು. ನಾನು ನೀವು ಕರ್ಕೊಂಬಂದಿದ್ದೇನಕ್ಕೆ ಅಂತಂದರೆ ಈ ಸಿನಿಮಾಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದೆ. ನಾನು ಹೇಳಿದೆ ಇಲ್ಲ ನೋಡಿ, ಆಲ್ರೆಡಿ ನಾನು ಒಂದು ಸಲ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಬಂದು ನಾನು ಸಂಬಂಧಗಳು ಕಳ್ಕೊಂಡಿದ್ದೀನಿ, ಬೇರೆ ಎಲ್ಲನೂ ಕಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಮಾಡೋದಿಲ್ಲ. ಮೋರ್ ಓವರ್ ನನಗೆ ಈಗ ಮಾಡೋದಿಲ್ಲ. ನಾನು ಉದಯ್ ಬೆಳೀಲಿ, ಉದಯ್ ಒಂದು ಹೊಟ್ಟಕ್ಕೆ ಇದು ಮಾಡ್ತೀನಿ ಬಿಟ್ಟಾಗ ನನ್ನನ್ನು ಅವರು ರಾತ್ರಿ 8:45 ಗಾಡಿ ಹಾಕೊಂಡು ಹೊಟ್ಟೋಗ್ತಾರೆ, ಬಿಟ್ಟು ಹೊಟ್ಟೋಗ್ತಾರೆ. ನನ್ನ ಹತ್ರ ಏನಕ್ಕೆ 1 ಪೈಸೆ ದುಡ್ಡಿರೋದಿಲ್ಲ, ಹಂಗೆ ಬಿಟ್ಟು ಹೊಟ್ಟೋಗ್ತಾರೆ. ಆವಾಗ ನಾನು ಪ್ರಶಾಂತ್ ಅಂತ ಬರ್ತಾನೆ, ಪ್ರಶಾಂತ್ ಅವರು ವಿಜಯ್ ಅವರ ಅಸಿಸ್ಟೆಂಟು, ಅವನ ಹತ್ರ 20 ರೂಪಾಯಿ ಇಸ್ಕೊಂಡು ನಾನು ವಾಪಸ್ ಬರ್ತೀನಿ. ಸೊ ಅದ ನಂತರ ಏನಾಯಿತು, ಆ ಸಿನಿಮಾ ಏನಿದೆಯಲ್ಲ ನಿಮಗೆ ಈಗ ನಮ್ಮ ಮಾಸ್ತಿಗುಡಿನ ಸಿನಿಮಾ ಇದೆ, ಆ ಕತೆ ಆವತ್ತು ಅವ್ರು ಹೇಳಿದ ಕತೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಕತೆ ಅಲ್ಲ, ಇವರೇನು ಮಾಡ್ತಾರೆ, ಅದಾದ ಮೇಲೆ ನಮ್ಮ ಸಾಧು ಕೋಕಿಲನ್ನು ಕರ್ಕೊಂಡು ಮುತ್ತತ್ತಿ ಹತ್ರ ಒಂದು ಕೆರೆ ಮುತ್ತತ್ತಿ ಸಂಗಮ ಬರುತ್ತಲ್ಲ, ಸಂಗಮ ಹತ್ರ ಒಂದು ವೈಟ್ ಇದಿದೆ, ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಇದೆ, ಅದ್ರ ಹೆಸರು ಏನೋ ಮರ್ತುಬಿಟ್ಟೆ ನಾನು. ಅದೊಂಥರ TV ಥರ, ಟ್ರಾವೆಲರ್ಸ್ ಬಂಗ್ಲೆ ಥರ. ಆ ಬಂಗ್ಲೆಗೆ ಮ್ಯೂಸಿಕ್ ಕಂಪೋಸಿಂಗ್ ಹೋಗ್ತಾರೆ. ಆ ಮ್ಯೂಸಿಕ್ ಕಂಪೋಸ್ ಹೋದಾಗ ನಿಮ್ಗೆ ಗೊತ್ತಲ್ಲ, ರೂರಲ್ ಕಡೆ ಹೋದಾಗ ಈ ಅಭಿಮಾನಿಗಳು ಜಾಸ್ತಿ.
ಈ ಒಬ್ಬ ಫಾರೆಸ್ಟ್ ರೇಂಜರ್ ಅವ್ರು ಪರಿಚಯ ಆಗ್ತಾನೆ. ಫಾರೆಸ್ಟ್ ರೇಂಜರ್ ಪರಿಚಯ ಆಗಿ ಅವನೇನು ಹೇಳ್ತಾನೆ, ಸಾರ್ ನಿಮ್ಗೊಂದು ಕತೆ ಹೇಳ್ತೀನಿ ಸರ್, ಅದು ನೋಡೋಕೆ ನಿಮಗೆ ಗಂಧದ ಗುಡಿ ಅಂತ ಗಂಧದ ಕತೆ ಇದೆಯಲ್ಲ ಸರ್, ಆ ಥರ ಅಂತ ಹೇಳ್ತಾನೆ. ಮತ್ತು ಎರಡನೇದಂದರೆ ಈ ಸಿನಿಮಾಗೆ ಮಾಸ್ಟರ್ ಗುಡಿ ಅಂತ ಹೆಸರು ಫೈನಲೈಸ್ ಆಗಿರಲ್ಲ ಅವಕ್ಕೆ. ಒಂದು ಸುಮ್ಮನೆ ಪ್ರೊಡಕ್ಷನ್ 1, 2 ಆ ಥರ ಹೆಸರು ಇಟ್ಕೊಂಡಿರ್ತಾರೆ ಅಷ್ಟೇ. ಸೊ ಅಲ್ಲಿಗೆ ಹೋದಾಗ ಇದೊಂಥರ ಗಂಧದ ಗುಡಿ ಥರ ಆಗುತ್ತೆ ಸರ್, ಈ ಒಂದು ಹುಲಿ ಚಿರತೆ ಕತೆ ಇದು, ಹುಲಿ ಕತೆ ಇದು ಅಂತೇಳಿ ಅವನು ಒಂದು ಹುಳ ಬಿಡ್ತಾನೆ, ಒಂದು ಕತೆ ಹುಳ ಬಿಡ್ತಾನೆ. ಸೊ ಅದು ಹೇಳಿದ್ಮೇಲೆ ಈ ಕತೆ ಡ್ರಾಪ್ ಆಗಿಬಿಡುತ್ತೆ. ಈ ಕತೆ ಡ್ರಾಪ್ ಆಗಿ ಅಲ್ಲಿ ಏನಾಗುತ್ತೆ, ನಿಮಗೆ ಒಂದು ಹೊಸ ಕತೆ ಶುರು ಆಗುತ್ತೆ. ಅಂದರೆ ಒಂದು ಹುಲಿನ ಹಿಡಿಯೋಕ್ಕೆ ಬರ್ತಾರೆ. ಅಲ್ಲಿ ಗಂಧದ ಗುಡಿಯಲ್ಲಿ ಏನು ಕಲ್ಪನಾ ಇದ್ದಾರೆ ಅದೇ ಥರ ಒಂದು ಹೆಣ್ಣು ಮಾಯಾವಿ ಥರ ಬರ್ತಾ ಇರ್ತಾಳೆ, ದೇವ್ ಥರ ನೈಟ್ ಟೈಮು. ಸೊ ಆ ಒಂದೆಲ್ಲ ಸೇರಿಸಿ ಏನು ಮಾಡ್ತಾರೆ, ದುನಿಯಾ ವಿಜಯವರು ಆ ಕಥೆನ ಮಾಡ್ತಾರೆ. ದುನಿಯಾ ವಿಜಯ್ ಓನ್ ಕತೆ, ಅದು ಏನು ಮಾಸ್ತಿ ಗುಡಿ ಇದೆ ಓನ್ ಕತೆ. ಅವರೇ ಏನು ಮಾಡ್ತಾರೆ, ಕತೆ ಮಾಡಿ ಒಂದು ಮೇಯ್ನು ದೊಡ್ಡ ವಿಲನ್ನ ಅದನ್ನು ಹುಟ್ಟಾಕ್ತಾರೆ. ಅದರಲ್ಲಿ ಆ ವಿಲನ್ ಯಾರು ಮಾಡಬೇಕಂತ ಚರ್ಚೆ ಬಂದಾಗ ಅನಿಲ್ ಹೇಳ್ತಾನೆ, ನಾನು ಮಾಡ್ತೀನಿ ಆ ವಿಲನ್ನ. ಈಗ ನೀನು ಜಯಮನ್ ಮಗಗೆ ಉದಯ್ಗೆ ಬ್ರೇಕ್ ಕೊಟ್ಟಿದ್ಯಾ, ಜಯಮನ್ ಮಗ ತುಂಬ ಚೆನ್ನಾಗಿ ಹೋಗಿದೆ, ಸೊ ಹಾಗಾಗಿ ನನಗೆ ಬುಕ್ ಕೊಡು ಅಂತ ಹೇಳ್ತಾರೆ. ಪ್ರಾಬ್ಲಮ್ ಏನಂದರೆ ಅನಿಲ್ಗೆ ಬಾಡಿ ಲ್ಯಾಂಗ್ವೇಜ್ ಇದೆ, ಬಟ್ ಡೈಲಾಗ್ ಡೆಲಿವರಿ ಗೊತ್ತಿಲ್ಲ ಅದಲ್ಲ. ಬಟ್ ಆದರೂ ಅವ್ನು ಕರ್ಕೊಂಡೋಗಿ ಈ ರಾಜೇಶ್ವರ ನಗರದ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಅಲ್ಲೊಂದು ಫೋಟೋ ಶೂಟ್ ಮಾಡ್ತಾರೆ. ಹೆಂಗೆ ಕಾಣ್ತಾನೆ ನೋಡೋಣ ಅನಿಲು ಆ ಒಂದು ಇದಕ್ಕೆ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡಿದಾಗ, ಸೊ ವಿಲನ್ ವೈಸ್ ಚೆನ್ನಾಗಿ ಕಾಣ್ತಾನೆ, ಬಟ್ ಡೈಲಾಗ್ ಡೆಲಿವರಿ ಬರೋಲ್ಲ. ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದು. ಯಾಕಂದರೆ ಇದು ಇಷ್ಟೂ ನನಗೆ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ, ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆವಾಗ ಅಷ್ಟೊತ್ತಿಗೆ ಇವ್ರೇನು ಮಾಡ್ತಾರೆ, ಅನಿಲ್ ಉದಯ್ ತುಂಬ ಕಷ್ಟಪಟ್ಟು ದೇಹನ ಉರಿ ಮಾಡಿರ್ತಾರೆ. ಅವರು ತಕ್ಕದ್ದು ದಂಡಿಸಿ ಹೆಂಗಿರುತ್ತಂತ 6 ಪ್ಯಾಕ್ ಅಂತ ಹೇಳ್ತಾರಲ್ಲ, 6 ಪ್ಯಾಕ್ ಮೀರಿ ಅವ್ರ ಬಾಡಿ ಡೆವಲಪ್ ಮಾಡಿರ್ತಾರೆ ಇಬ್ಬರೂ. ಯಾರು ಅವರು ಅನಿಲ್ದು ಒಂದು ಜಿಮ್ ಇದೆ, ಮಜಲ್ ಮೆಕ್ಯಾನಿಕ್ ಅಂತ ಕದನಹಳ್ಳಿ ಮೇನ್ ರೋಡಲ್ಲಿ ಆ ಬೇಕ್ರಿ ಮೇಲೆ ಇದೆ, ಅದು ಅನಿಲ್ ಸ್ವಂತ ಜಿಮ್ ಅದು. ಸೊ ಆ ಜಿಮ್ಮಲ್ಲಿ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಬಾಡಿನ ಉರಿ ಮಾಡಿ ಚೆನ್ನಾಗಿ ದಂಡಿಸಿ ಏನು ಮಾಡಿರ್ತಾರೆ, ತುಂಬ ಬಾಡಿ ಬೆಳೆಸ್ಕೊಂಡಿರ್ತಾರೆ. ಆವಾಗ ಯಾರು ಅನಿಲ್ ಒಂದು ಐಡಿಯಾ ಕೊಡ್ತಾನೆ, ಆಯ್ತು ಗುರು ಒಂದು ಕೆಲಸ ಮಾಡಿ, ನಾನು ಡೈಲಾಗ್ ಬರಲ್ತಾನೆ, ಈ ನಿಮಗೆ ಪಡುವಳ್ಳಿ ಪಾಂಡವರಲ್ಲಿ ಈ ನಮ್ಮ ಧೀರೇಂದ್ರ ಗೋಪಾಲು ಮತ್ತು ಮುಸುರಿ ಕೃಷ್ಣಮೂರ್ತಿ ಅವ್ರನ್ನ ಕ್ಯಾಸ್ಟಿಂಗ್ ಮಾಡಿದಾಗ ಅಲ್ಲಿ ಧೀರೇಂದ್ರ ಗೋಪಾಲ್ ಡೆಲಿವರಿ ಬರ್ತಾ ಇರಲಿವಂತೆ, ಊರ್ಗೌಡ ಡೆಲಿವರಿ ಬರ್ತಾ ಇರಲಿವಂತೆ. ಆವಾಗ ಇವರೇನು ಪ್ಲಾನ್ ಮಾಡಿದ್ರು, ಸರಿ ಮುಸುರಿ ಕೃಷ್ಣಮೂರ್ತಿನ ಹಾಕೋಣ, ಎಲ್ಲಿ ಧೀರೇಂದ್ರ ಗೋಪಾಲ್ ಸೋಲ್ತಾರೋ ಮುಸುರಿ ಕೃಷ್ಣಮೂರ್ತಿ ಟೇಕಪ್ ಮಾಡ್ಕೊತಾರೆ, ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಸೊ ಅದು ನಾನು ಕೇಳಿದ್ದೀನಿಲ್ಲ ಒಂದು ಕಡೆ, ಈಗಂತೂ ಸಾಕಷ್ಟು ಕಡೆ ಸಂಪಾದನೆ ಮಾಡ್ತಾ ಇದೆಯಲ್ಲ, ನೀವು ಹಂಗೆ ನನ್ನ ಜೊತೆ ಉದಯನ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಕ್ಯಾರೆಕ್ಟರ್ ಇರಲಿಲ್ಲ, ಉದಯದ ಕ್ಯಾರೆಕ್ಟರ್ ಇರಲಿಲ್ಲ. ಈ ಪ್ರಕೃತಿ ಅನ್ನೋದು ಕೆಲವು ಸಲ ಇಂಟ್ಕೊಡ್ತಾ ಹೋಗುತ್ತೆ ಅವ್ರಿಗೆ, ನೀವು ಮಾಡಬೇಡಿ ಅಂತ. ಅನಿಲು ಅವತ್ತು ರೈಲ್ವೆ ಟ್ರ್ಯಾಕ್ ಹತ್ರ ತುಂಬ ಗೋಳಾಡ್ಬಿಡ್ತಾನೆ, ನನಗೊಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದರೆ ನೀವು ಅದಕ್ಕೂ ಕಲ್ಲಾಗ್ತೀರಿ ಗುರು, ನೀವು ಬೇಡ ಗುರು, ನೀವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದೊಡ್ಡ ಜಗಳ ಮಾಡಿಬಿಡ್ತಾನೆ ರೈಲ್ವೆ ಟ್ರ್ಯಾಕ್ ಹತ್ರ ಅನಿಲು. ಅಲ್ಲಿ ಅವನಿಗೆ ಪ್ರಕೃತಿ ಹೇಳಿರುತ್ತೆ, ನೀನು ಮಾಡಬೇಡ ಅಂತ ಹೇಳಿರುತ್ತೆ, ಬಟ್ ಆದರೂ ಅವ್ನು ಫೋರ್ಸ್ ಮಾಡಿ ಮಾಡ್ತಾನೆ. ಅದಾದ ಮೇಲೆ ನೋಡಿ ಉದಯನ ಹೇಳ್ಕೊತಾನೆ, ಅವನು ಉದಯನ ಕ್ಯಾರೆಕ್ಟರ್ ಉದಯ್ ಬ್ಯಾಲೆನ್ಸ್ ಮಾಡ್ತಾನೆ. ಸೊ ಹಂಗಾಗಿ ಇವರಿಬ್ಬರು ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ ಬರಕ್ಕೆ ಸ್ಟಾರ್ಟ್ ಆಗುತ್ತದೆ. ತದನಂತರ ಏನಾಯ್ತು ಅಂತ ಆಲ್ರೆಡಿ ಬಾಲಾಜಿ ಹೇಳಿದ್ದಾರೆ, ಮತ್ತು ವೆಂಕಟೇಶ್ ಅಣ್ಣನು ಡೀಟೇಲಾಗಿ ಹೇಳಿದ್ದಾರೆ. ಅದು 7ನೇ ತಾರೀಕು ಸಾಯ್ತಾನೆ, 6ನೇ ತಾರೀಕು ಸಾಯಂಕಾಲ ನನಗೆ ಉದಯ್ ಆ್ಯಸ್ ಯೂಶುವಲ್ ಮಿಸ್ಕಾಲ್ ಕೊಡ್ತಾರೆ. ನಾನು ಫೋನ್ ಎತ್ಕೊಂಡ ತಕ್ಷಣ ಯೂಶುವಲಿ ಅವನು ಏನು ಮಾಡ್ತಾನೆ, ಅಪ್ಡೇಟ್ ಕೊಡ್ತಾನೆ. ನಾನು ಫೋನ್ ಎತ್ಕೊಂಡ ತಕ್ಷಣ ಅವ್ನು ಮಾತಾಡ್ತಾನೆ, ಗುರು ನಾನು ಹೊಟ್ಟೆ ಗುರು ಅಂತ ಹೇಳ್ತಾನೆ. ನಾನು ಹೇಳ್ತೀನಿ ಹೊಟ್ಟೆಯಾ, ಎಲ್ಲಿಗೆ ಹೊಟ್ಟೆ ಅಂತ ಹೇಳ್ತೀನಿ. ಅಲ್ಲ ಏನು ಓಟಿ ಅಂದರೆ ಏನು ಅರ್ಥ ಅಂತಾನೆ, ಅದೇ ಗುರು ನಾನು ನಾಳೆ ಶೂಟಿಂಗ್ ಲಾಸ್ಟು ಇದರಲ್ಲಿ ಮುಗಿಯುತ್ತೆ, ಅದಾದಮೇಲೆ ನಿಮಗೆ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಒಂದು ಸಣ್ಣ ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸಲ್ಲಿ ಯಾವಾಗ ಬೇಕಾದ್ರೆ ತೊಗೊಬೋದು ಅಂತ ಹೇಳವ್ರೆ. ಸೊ ನಾಳೆ ನಾನು ಮುಗಿಸ್ಕೊಂಡು ನಾನು ಅಮ್ಮನ ಕರ್ಕೊಂಡು ನಾನು ಹೊಡ್ತಾ ಇದ್ದೀನಿ. ಎಲ್ಲಿಗೆ ಹೊರಟೆ ಅಂದರೆ ನಾನು ಹೇಳ್ತಾನೆ, ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ. ಅವ್ನು ಮಂತ್ರಾಲಯದ ರಾಘವೇಂದ್ರ ಪರಮ ಭಕ್ತ ಅವನು ಉದಯ್. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸರಿ ಆ ಥರ ಹೇಳಿ, ನೀನು ಹೊರಟೆ ಅಂದರೆ ಅರ್ಥ ಏನದು, ಅದರ ಮೀನಿಂಗೇ ಬೇರೆ ಇದೆ ಅಂತ ನಾನು ಹೇಳ್ತೀನಿ. ಮತ್ತು ಎರಡನೇದೇನೆಂದರೆ, ನಾವು ಹೇಳಿದ ಸ್ಟ್ರಗ್ಲಿಂಗ್ ಪೀರಿಯಡ್ ಏನು ಉದಯ್ ಇತ್ತಲ್ಲ, ನಾನು ಉದಯ್ ನಿಮಗೆ ನ್ಯಾಷನಲ್ ಕಾಲೇಜಲ್ಲಿ ಸ್ವಿಮ್ಮಿಂಗ್ಗೆ ಜಾಯ್ನ್ ಆಗಿರ್ತೀವಿ. ನನಗೆ ಆವತ್ತೇ ಗೊತ್ತಾಗಿದ್ದು ಉದಯ್ಗೆ ನೀರು ಫೋಬಿಯಾ, ನೀರಂದರೆ ಭಯ ಅವನಿಗೆ. ನಂಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಬಟ್ ಆದರೂ ನಾನು ಇಲ್ಲಿವರೆಗೂ ಇಳ್ಕೊಳ್ತಾ ಇದ್ದರೆ ಉದಯ್ ನಾನು ಬಲವಂತ ಮಾಡಿ ಹೇಳ್ತಾ ಇದ್ದೆ. ಅವನು ಅಜಾನುಬಾಹು, ನನಗಿಂತ ಅವನು ತುಂಬ ಹೈಟ್ ಇದ್ದಾನೆ, ನನಗೆ ಧೈರ್ಯಶಾಲಿ, ಬಟ್ ನೀರಂದರೆ ತುಂಬ ಭಯ ಅವನಿಗೆ. ಓಕೆನಾ, ಅಂಥ ಉದಯ್ ಇಲ್ಲಿ ನಾನು ಈ ಥರ ನಾಳೆ ಒಂದು ಲಾಸ್ಟ್ ಸೀಕ್ವೆನ್ಸ್ ಇದೆ ಗುರು, ಅಲ್ಲಿ ಜಂಪ್ ಹೊಡಿಬೇಕು, ಒಂದು 60 ಅಡಿಯಿಂದ ಜಂಪ್ ಹೊಡಿಬೇಕು ನಾನು. ಅದು ಜಂಪ್ ಮುಗಿದ ಮೇಲೆ ಆ ಸೀನ್ ಮುಗಿದೋಗುತ್ತೆ. ನಾನು ಅದನ್ನು ಮುಗಿಸ್ಕೊಂಡು ನಾನು ಅವ್ರ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಸರ್ ನೋಡುವುದಾಗಿ ಹುಷಾರು, ಯಾಕಂದರೆ ನಿಂಗೆ ವಾಟರ್ ಫೋಬಿಯಾ ಇದೆ. ನಾನು ಹೇಳ್ತೀನಿ, ನಿಂಗೆ ವಾಟರ್ ಫೋಬಿಯಾ ಇದೆ, ನಿಂಗೆ ಜ್ಞಾಪಕ ಇದೆ. ನಾನು ಜ್ಞಾಪಿಸ್ತೀನಿ ಅವನಿಗೆ, ನೀನು ನ್ಯಾಷನಲ್ ಕಾಲೇಜಲ್ಲಿ ನಾನು ಹೋದಾಗ ನೀನು ನೀರು ಇಳಿಯೋಕ್ಕೂ ಬರಲಿಲ್ಲ ನೋಡಿ, ಜ್ಞಾಪಕ ಇದೆ ನೀವು ಅಂತ ಹೇಳಿದಾಗ, ಇದೇ ಗುರು ಏನು ಮಾಡೋ ಗುರು, ದೇವ್ರ ಮೇಲೆ ಬರಾಕಿದ್ದೀನಿ ನಾನು ಅಂತೇಳಿ ಹೇಳ್ತಾನೆ. ಇವನು ಆ ವೀಡಿಯೋಸ್ ನೋಡಿದ್ರೆ ನಾನು ಇವತ್ತು ಕರಡು ಚಿರುಕು ಅನ್ನುತ್ತೆ. ಯಾಕಂದರೆ ಉದಯ್ ಅಂದರೆ ನೀರು ಬಿದ್ದಿರ್ತಾನಲ್ಲ, ನೀರಿಗೆ ಬಿದ್ದು ಆಚೆ ಬರಬೇಕಾದ್ರೆ ಹಿಂಗೆ ಮೇಲೆ ಕೈ ಎತ್ತಿ ಪೂಜಾರ್ ಅಂತ ಕರೀತಾನೆ. ಆ ಪೂಜಾರ್ ಯಾರು ಅಂತಂದರೆ ಆರ್ಡ್ ರೈಟ್ ಅಸ್ಟೆಂಟು, ಅವನು ಬಿಜಾಪುರದ ಹುಡುಗ ಪೂಜಾರು. ಅವನಿಗೆ ಯಾವುದೋ ಕಾಳಿ ನದಿ ಹತ್ರ ಎಲ್ಲೋ ಅವನ ಮನೆ, ಸ್ವಿಮ್ಮಿಂಗ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವನಿಗೆ.
ಯಾರೋ ಪೂಜಾರ್ಗೆ. ಸೊ ಇವ್ನು ಬೀಳಕ್ಕೆ ಮುಂಚೆ ಇವ್ರು ಏನು ಮಾಡಿರ್ತಾರೆ, ಉಮೇಶ್ ಅಂತ ಆರ್ಟ್ ಡೈರೆಕ್ಟರ್ ಇರ್ತಾರೆ ಸಿನಿಮಾಗೆ ಮತ್ತು ಪ್ಲಸ್ ಕೋ ಡೈರೆಕ್ಟ್ರು, ಅವರೆಲ್ಲ ಸೇರಿ ಆ ಪೂಜಾರನ್ನ ಕಳಿಸಿರ್ತಾರೆ, ನೋಡೋ ಆಳ ನೋಡ್ಕೊಂಬ ಒಂದ್ಸಲ ಹೋಗಿ ಅಂತ ಹೇಳ್ಬಿಟ್ಟು. ಅವನು ಎಷ್ಟು ಎಕ್ಸ್ಪೀರಿಯನ್ಸ್ ಅಂದರೆ, ಯಾರು ಪೂಜಾರನು ಎಷ್ಟು ಎಕ್ಸ್ಪೀರಿಯನ್ಸ್ ಅಂದರೆ ಇದರಲ್ಲಿ ಇದರಲ್ಲಿ ಅವನು ಒಳಗೊಳಗೆ ಗುರು ಅಲ್ಲಿ ಏನೋ ನಂಗೆ ಆಗ್ತಾಯಿಲ್ಲ ಬಸ್ಸು, ಅದೊಂಥರ ಅಲ್ಲಿ ಹೋದರೆ ಅವ್ನಿಗೆ ಒಳಗೆ ಎಳ್ದಂಗೆ ಆಗುತ್ತೆ, ಬೇಡ ಅಂತ ಅವ್ನು ಬಂದು ಹೇಳ್ತಾನೆ ಆ ಜಾಗದಲ್ಲಿ. ಅದಾದಮೇಲೆ ಅಲ್ಲಿ ಒಬ್ಬ ವಿನಯ್ ಸ್ವಾಮೀಜಿ ಅಂತ ಬರ್ತಾರೆ, ನಮ್ಮ ಮಾಮೂಲಿ ವಿನಯ್ ಗುರುಜಿ ಅಲ್ಲ, ಇನ್ನೊಬ್ಬ ವಿನಯ್ ಸ್ವಾಮೀಜಿ ಅಂತ ಬರ್ತಾರೆ, ಸುಂದರ್ ಕಡೆಯವರು ಯಾರು ಸ್ವಾಮೀಜಿ, ಅವ್ರು ಕೂಡ ಹೇಳ್ತಾರೆ ಒಂದು ಸ್ವಲ್ಪ ಹತ್ತಿರ ಬೀಳ್ಬೇಡಿ ಇರಿ, ನನಗೊಂದು ಕುಂಬಳಕಾಯಿ ತಂದ್ಕೊಡಿ, ಬೂದು ಕುಂಬಳಕಾಯಿ, ಒಂದು ಸಣ್ಣ ಒಂದು ಪೂಜೆನೂ ಮಾಡ್ತೀನಿ ಅಂತ ಅವರೂ ಹೇಳ್ತಾರೆ. ಇವ್ರು ಯಾರೂ ಅದು ಕೇಳೋದಿಲ್ಲ. ಅವ್ರವ್ರ ಪರಿಸ್ಥಿತಿ ಒತ್ತಡದಲ್ಲಿ ಏನಿರುತ್ತೋ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಕೆಲವು ಸಲ ನಾನೇನು ಹೇಳೋಕೊಟ್ಟೆ ಅಂದರೆ, ಅಷ್ಟು ಇಂಟನ್ನು ಪ್ರಕೃತಿ ಕೊಟ್ಟಿರುತ್ತೆ ಅವ್ರಿಗೆ, ನೀವು ಮಾಡಬೇಡಿ ಅಂತ. ಬಟ್ ಅದನ್ನು ಮೀರಿ ಅದು ಹೇಳ್ತಾರಲ್ಲ, ಕೆಲವು ಹೋದಾಗ ಈ ಅವಾರ್ಡ್ಗಳು ಹೊರಟೋಗುತ್ತೆ, ಉದಯ್ ತೀರ್ಕೊಂಡು ಸತ್ತೋಗ್ಬಿಡ್ತಾನೆ. ಅದಾದಮೇಲೆ ಆ ತಾಯಿ ನೆರಳಿರೋ ರೀತಿ ಇದೆಯಲ್ಲ ಈ ಮನೆಯಲ್ಲಿ, ಈ ಜಾಗದಲ್ಲಿ ನಾನು ಎಷ್ಟೋ ಸಲ ಬಂದಾಗ ಪಾಪ ಉದಯರಣ್ಣ ಯಾರು ನಮ್ಮ ಬಾಲೇಜ್ ಇದ್ದಾರೆ, ಅವರು ಈ ಮನೆನ ಚೇಂಜ್ ಮಾಡಬೇಕಂತ ತುಂಬ ಟ್ರೈ ಮಾಡ್ತಾರೆ. ತಾಯಿ ಒಪ್ಪೋದಿಲ್ಲ, ಇಲ್ಲ ನನ್ನ ಮಗನ ಮನೆ ಇದು, ನನ್ನ ಮನೆ ಇಲ್ಲಿ ಬಿಟ್ಟು ಬರೋದಿಲ್ಲ ಅಂತ ತುಂಬ ನರಳ್ತಾರೆ. ಆ ತಾಯಿ ನರಳಿ ಕೊನೆಗೆ ಅವರು 2021ರಲ್ಲಿ ತೀರ್ಕೊತಾರೆ. ಅದಾದಮೇಲೆ ಅವ್ರ ತಂದೆನೂ ಬಹಳ ಅದೇನು ಹೇಳ್ತಾರೆ, ಅವ್ರ ತಾಯಿ ಹೆಂಡತಿ ಸತ್ತ ಮೇಲೆ ಅವರು ತುಂಬ ನರಳ್ತಾರೆ. ನೋಡಿ ಹಿಂಗಿದೆ ಇವತ್ತು ಪರಿಸ್ಥಿತಿ. ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಒಂದು ಅನಾಥ ಭಾವ ಹೊರಟೋಗ್ಬಿಟ್ಟ ಸರ್. ಯಾಕಂದರೆ ಅವನು ನನ್ನ ಒಡ ಹುಟ್ಟಿದ ತಮ್ಮ ಅಲ್ಲ, ನನ್ನ ರಕ್ತ ಹಚ್ಕೊಂಡು ಹುಟ್ಟಿದ ತಮ್ಮ ಅಲ್ಲ. ನಾವು ಎಷ್ಟೋ ಸಲ ಹೇಳಿದಾಗೆ ಸಂಬಂಧಗಳಲ್ಲ, ಬಟ್ ಅದರ ಆಚೆನೂ ಒಂದು ಸಂಬಂಧಗಳು ಹುಡ್ತಾವಲ್ಲ, ಒಂದು ನಂಬಿಕೆ, ಒಂದು ಭರವಸೆ, ಒಂದು ಆಶ್ವಾಸನೆ ಮೇಲೆ, ಅಂಥ ಭರವಸೆ ಮೇಲೆ ನನಗಿದ್ದಿದ್ದು ಉದಯ್. ಇವತ್ತಿಗೂ ಅನ್ನೋ ಸಂಬಂಧಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾಯಿದ್ದೀನಿ, ನನಗೆಲ್ಲೂ ಸಿಕ್ಕಿಲ್ಲ. ಯಾಕಂದರೆ ಮೋಸ್ಟ್ಲಿ ಉದಯ್ ಒಬ್ಬನೇ. ಏನ ಐರಾವತ್ತನ ದಿಮಾಕ್ ದಿನೇ ಜಾಸ್ತಿ ಆಗ್ತಾನೆ ಇದೆ. ಈಗ ಉದಯ್ ಅವರು ಇದ್ದಿದ್ರೆ 41 ವರ್ಷ ಅವ್ರಿಗೆ, ಎಷ್ಟು 106 ಸಿನಿಮಾ ಮಾಡಿರ್ತಿದ್ರು. ಬಹುಶಃ ಪಂಚಭಾಷಾ ತಾರೆಯಾಗಿ ಬೆಳೆದಿರೋರು. ಈಗ ನಾವು ಸಂದರ್ಶನಗಳು ಮಾಡ್ತಿರ್ತೀವಿ, ಚರಣ್ ರಾಜ್ ಅವ್ರ ಸಂದರ್ಶನ ಮಾಡ್ತಿರ್ತೀವಿ, ಅಥವಾ ಬೇರೆ ಯಾರು ಅರ್ಜುನ್ ಸರ್ಜಾ ಥರ ಅಥವಾ ಪ್ರಕಾಶ್ ರಾಜ್ ಥರ ನಟ ಆಗಿರ್ತಿದ್ರೇನೋ. ಆದರೆ ಅಷ್ಟು ದುರಂತವಾಗಿ ಕಳ್ಕೊಂಡಿದ್ದು ನಿಜಕ್ಕೂ ಇದು. ನಾನು ಹೇಳೋದು ಈ ಸಂದರ್ಶನದ ಮೂಲಕ ಏನು ಹೇಳಬೇಕು ಅಂದರೆ, ಒಂದು ವೃತ್ತಿಯ ಸುರಕ್ಷತಾ ನಿಯಮಗಳನ್ನು ಪಾಲಿಸಿದ್ರೆ ತುಂಬ ಒಳ್ಳೆಯದು. ಹುಮ್ತನ, ಆತುರ, ಅರ್ಜೆಂಟು ಇಂಥವ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೇನು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅದು ಮಾಡಿ ಅಂತ ಎಲ್ಲರಲ್ಲೂ ಮನವಿ. ಹಾಗಾಗಿ ಸರ್, ದೇವ್ರು ನಿಮಗೆ ಶಕ್ತಿ ಕೊಡಲಿ ಸರ್.